ನಮಸ್ಕಾರ. ನೋಡ್ರಿ ಅಣ್ಣ ತಂಗಿಯರೇ, ಹಾಗೆ ಒಮ್ಮೆ ಕಣ್ಣು ಬಿಟ್ಟು ನೋಡಿದ್ರೆ ಮೈ ಜೂಮ್ ಅಂತೈತೆ ನೋಡ್ರಿ. ಇದು ಎಲ್ಲೋ ದೇವಲೋಕ ಅಲ್ಲ ಕಣ್ರಿ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗುಯ್ಲಾಳು ಹತ್ತಿರ ಇರೋ ನಮ್ಮ ಸಾಯಿಬಾಬಾ ದೇವಸ್ಥಾನ ಕಣ್ರಿ. ಬಂದ ದಾರಿಯಿಂದಲೇ ನೋಡ್ಕೊಂಡು ಬಂದ್ರಿ ಅಂದ್ರೆ ದೇವಸ್ಥಾನದ ಗೇಟು ಎಷ್ಟು ಗ್ರ್ಯಾಂಡಾಗಿ ಐತಿ ನೋಡ್ರಿ. ಆ ಕಲ್ಲಿನ ಕಮಾನುಗಳು, ಗಿಡ ಮರಗಳು ನೋಡ್ತಿದ್ರೆ ಮನಸ್ಸಿಗೆ ಎಂಥ ಸುಖ ಸಿಗ್ತೈತಿ ಅಂದ್ರೆ ಹೇಳಕ್ಕಾಗಂಗಿಲ್ಲ ನೋಡ್ರಿ. ಹೀಗೆ ಮುಂದೆ ಹೆಜ್ಜೆ ಹಾಕಿ ಒಳಗೆ ಬರ್ತಿದ್ದಂಗ ಆ ಬೆಟ್ಟದ ಮಧ್ಯೆ ಕುಳಿತಿರೋ ನಮ್ಮ ಸಾಯಿಬಾಬನ ರೂಪ ನೋಡಬೇಕು ಕಣ್ರಿ. ಬಿಳಿ ಬಟ್ಟೆ, ಮೈಮೇಲೆ ಹಳದಿ ಶಾಲು ಹಾಕೊಂಡು ಭಕ್ತರ ಕಷ್ಟ ಕಳೀಲಿಕ್ಕೆ ಕಾವಲು ಕಾದಂಗ ಕುಂತಾನ್ರಿ ನಮ್ಮ ಬಾಬಾ ಅವರು. ಆ ಮೂರ್ತಿ ಎದುರಿಗೆ ನಿಂತು ದರ್ಶನ ಪಡೆದ್ರೆ ಸಾಕು, ಜನ್ಮವೇ ಸಾರ್ಥಕ ಅನಿಸ್ತೈತಿ ನೋಡ್ರಿ. ಬಾಬಾನ ದರ್ಶನ ಅಷ್ಟೇ ಅಲ್ರಿ, ಇಲ್ಲಿ ಸುತ್ತಲೂ ಇರುವ ನೀಲಿ ಆಕಾಶ, ಕೃತಕ ಬೆಟ್ಟದ ಮೇಲಿಂದ ಹರಿಯುವ ನೀರಿನ ಜುಳು ಜುಳು ಸದ್ದು, ದೇವಸ್ಥಾನದ ಆವರಣದಲ್ಲಿರೋ ಬೃಹತ್ ನಂದಿ ವಿಗ್ರಹ ಮತ್ತೆ ಆ ನಾಗರ ಹಾವಿನ ಕೆತ್ತನೆಗಳು ಎಲ್ಲ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲವುರಿ. ಅಷ್ಟು ಚಂದ ಮಾಡಿ ಮೇಂಟೈನ್ ಮಾಡ್ಸ್ಯಾರ್ರಿ. ನೋಡ್ರಿ, ನಮ್ಮ ಸಾಯಿಬಾಬಾ ಅಂದ್ರೆ ಕೇವಲ ಒಂದು ಮೂರ್ತಿ ಅಲ್ಲ ರೀ, ಭಕ್ತರ ಬಾಳಿನ ಬೆಳಕು ಕಣ್ರಿ. ಸಾಯಿಬಾಬಾ ಅಂದ್ರೆ ಪ್ರೀತಿಯ ಸಾಕಾರ ಮೂರ್ತಿ ರೀ. ಸಬ್ಕಾ ಮಾಲಿಕ್ ಏಕಂತ ಜಗತ್ತಿಗೆ ಸಾರಿದ ಮಹಾಪುರುಷರಿ ಅವರು. ಮನುಷ್ಯ ಅಂದ್ರೆ ಹೆಂಗಿರ್ಬೇಕು, ಜಾತಿ ಮತ ಅಂತ ಜಗಳ ಆಡದೆ ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಹೆಂಗೆ ಬಾಳ್ಬೇಕು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಾರಿ ಬಾಬಾ ಅವರು. ಬಾಬಾನ ಹತ್ರ ಹೋಗಿ ನಮ್ಮ ಮನಸ್ಸಿನ ನೋವನ್ನು ಹೇಳಿಕೊಂಡ್ರೆ ಸಾಕು, ಅವರು ಎಲ್ಲವನ್ನ ಅರಿತುಕೊಂಡು ನಮಗೆ ದಾರಿ ತೋರಿಸ್ತಾರ್ರಿ. ಶ್ರದ್ಧೆ ಮತ್ತು ಸಬೂರಿ ಅಂದರೆ ತಾಳ್ಮೆ, ಈ ಎರಡೂ ಮಂತ್ರಗಳನ್ನು ಪಾಲಿಸಿದ್ರೆ ಬಾಬಾ ಯಾವಾಗಲೂ ನಮ್ಮ ಜೊತೆ ಇರ್ತಾರ್ರಿ. ಮನುಷ್ಯನಿಗೆ ಕಷ್ಟ ಬಂದಾಗ ಕೈ ಹಿಡಿದು ನಡೆಸೋ ಶಕ್ತಿ ಬಾಬಾ ಅವ್ರದ್ದು ರೀ. ಅವರ ದರ್ಶನ ಮಾಡೋದೇ ಒಂದು ಪುಣ್ಯ ರೀ. ಅವರ ನಾಮಸ್ಮರಣೆ ಮಾಡೋದೇ ಒಂದು ನೆಮ್ಮದಿ. ಬಾಬಾನಿಗೆ ಶರಣಾದ್ರೆ ಸಾಕು, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಷ್ಟೇ ದೊಡ್ಡ ಕಷ್ಟವಾದರೂ ನೀರು ಗುಳ್ಳೆ ಹಂಗ ಮಾಯ ಆಗ್ತೈತ್ರಿ. ಅಂತ ದಯಾಮಯಿ ನಮ್ಮ ಸಾಯಿಬಾಬಾ ಅವರು. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಗೆ ತೀರಾ ಹತ್ತಿರದಲ್ಲೇ ಐತ್ರಿ ಇದು. ಹಾಗಾಗಿ ಮುಂದಿನ ಸಲ ಎಲ್ಲಾದರೂ ಊರಿಗೆ ಹೊರಟಾಗ ಹಿರಿಯೂರು ಹತ್ತಿರ ಇರೋ ಆ ಗುಯ್ಲಾಳು ಸಾಯಿಬಾಬಾ ಕ್ಷೇತ್ರಕ್ಕೆ ಒಮ್ಮೆ ಕುಟುಂಬದ ಸಮೇತ ಬಂದು ಬಾಬಾನ ಚರಣಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ರಿ. ಬಾಬಾ ಎಲ್ಲರಿಗೂ ಒಳ್ಳೇದು ಮಾಡ್ತಾರ್ರಿ. ಜೈ ಸಾಯಿರಾಮ್ ರೀ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.